ಡಾಲಿ ಪ್ರೊಡಕ್ಷನ್ನಲ್ಲಿ ಬಂದಿರುವ ಈ ವರ್ಷದ ಮೊದಲನೇ ಮೂವಿ ವಿದ್ಯಾಪತಿ. ಆ್ಯಂಡ್ ಈ ಮೂವಿನ ನಾನು ಬ್ಯಾಕ್ ಟು ಬ್ಯಾಕ್ ವಾಮನ ಸಿನಿಮಾ ಆದಮೇಲೆ ನೋಡಿದ್ದೀನಿ. ಸೊ ಈ ಮೂವಿ ನಂಗೆ ಹೇಗೆ ಅನ್ನಿಸ್ತು ಅಂತ ತಿಳ್ಕೊಳ್ಕೊಂಡು ಮುಂಚೆ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಅವರ್ ಚಾನಲ್ ಚಿತ್ರಚರ್ಚೆ. ಈ ಮೂವಿಯ ಪ್ಲಾಟ್ ವಿಷಯಕ್ಕೆ ಬಂದರೆ, ವಿದ್ಯಾ ಅನ್ನೋ ಒಬ್ಬ ದೊಡ್ಡ ಸ್ಯಾಂಡಲ್ವುಡ್ ಸ್ಟಾರ್ನ ಒಬ್ಬ ರೌಡಿ ಒಂದಿನ ಚುಡಾಯಿಸ್ತಾನೆ. ಆ್ಯಂಡ್ ಅವಳ ಗಂಡ ಆ ರೌಡಿಗಳ ಜೊತೆ ಹೋಗಿ ಕಾಂಪ್ರಮೈಸ್ ಮಾಡೋಕ್ಕೆ ಹೋದಾಗ ಅವರು ಹೊಡಿತಾರೆ. ಸೊ ಅದಾದ್ಮೇಲೆ ವಿದ್ಯಾ ಅವಳ ಗಂಡನ್ನ ಮನೆಯಿಂದ ಹೊರಗಾಗ್ತಾಳೆ. ಆ ರೌಡಿನ ಹೀರೋ ಹೊಡಿತಾನ ಇಲ್ಲ ಅನ್ನೋದೇ ಮೂವಿ. ಆಫ್ಟರ್ ವಾಮನ ಈ ಮೂವಿನ ನೋಡಿದ್ಮೇಲೆ ನನಗೆ ಸ್ವಲ್ಪ ಫ್ರೆಶ್ ಕಾನ್ಸೆಪ್ಟ್ ಅಂತ ಅನ್ನಿಸ್ತು. ಇನ್ನು ಫಸ್ಟ್ ಆಫ್ ವಿಷಯಕ್ಕೆ ಬಂದರೆ, ಮೂವಿ ಓಪನ್ ಆದ 15 ನಿಮಿಷಕ್ಕೇನೆ ಕಾನ್ಫ್ಲಿಕ್ಟ್ನ ಸೆಟ್ ಮಾಡಿ ಹೀರೋನ ಲೇಜಿ ಸ್ಟ್ರಗಲ್ನ ತೋರಿಸ್ತಾರೆ. ಆ್ಯಂಡ್ ಫಸ್ಟ್ ಆಫ್ ತುಂಬ ಬಹಳ ಕಾಮಿಡಿ ಇರುತ್ತೆ ಆ್ಯಂಡ್ ಇಟ್ಸ್ ಗುಡ್ ಅಂತ ಅನ್ನಿಸ್ತು. ಹಾಗೆ ಇಂಟರ್ವೆಲ್ನೂ ಸಹ ಭಾಳ ಸಟಲ್ ಆಗಿತ್ತು. ಇನ್ನು ಸೆಕೆಂಡ್ ಹಾಫ್ನಲ್ಲಿ ಮೇಕರ್ಸ್ ಕಾಮಿಡಿನ ಸ್ವಲ್ಪ ಸೈಡ್ಗಿಟ್ಟು ಎಮೋಷ್ನಲ್ ಕಡೆ ಹೋಗಿದ್ದಾರೆ, ವಿಚ್ ಈಸ್ ಗುಡ್ ಅಂತ ಅನ್ನಿಸ್ತು. ಆ್ಯಂಡ್ ಅದಾದಮೇಲೆ ಹೀರೋಗೆ ಏನು ತೋಚದೆ ಇದ್ದಾಗ ಡಾಲಿ ಅವರ ಎಂಟ್ರಿ ಆಗುತ್ತೆ, ವಿಚ್ ಈಸ್ ಗುಡ್. ಆ್ಯಂಡ್ ಕ್ಲೈಮ್ಯಾಕ್ಸ್ನು ಬಹಳ ಸಟಲಾಗಿ ಎಂಡ್ ಮಾಡ್ತಾರೆ. ಆ್ಯಂಡ್ ಆ ಕ್ಲೈಮ್ಯಾಕ್ಸ್ನ ಇಂಪ್ಯಾಕ್ಟ್ ನಮಗೆ ಬಹಳ ಹೊತ್ತು ಇರಲ್ಲ. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್ ಅಂದರೆ ಅದು ಈ ಸಿನಿಮಾದ ಸ್ಟೋರಿ ಬಹಳ ಯೂನಿಕ್ ಆ್ಯಂಡ್ ಫ್ರೆಶ್ ಕಾನ್ಸೆಪ್ಟ್ ಅಂತ ಅನ್ನಿಸ್ತು. ಸೆಕೆಂಡ್ ಒನ್ ಬಂದ್ಬಿಟ್ಟು ಈ ಸಿನಿಮಾದ ಎಕ್ಸಿಕ್ಯೂಷನ್ ಬಹಳ ಚೆನ್ನಾಗಿತ್ತು. ಮೂರನೇದು, ಈ ಸಿನಿಮಾದ ಸಿಚುವೇಶನಲ್ ಕಾಮಿಡಿ ನನಗೆ ಇಷ್ಟ ಆಯಿತು. ಆದರೆ ಒನ್ಲೈನರ್ಸ್ ಮೂವಿ ತುಂಬ ನನಗೆ ಹಿಟ್ ಆ್ಯಂಡ್ ಮಿಸ್ ಅಂತ ಅನ್ನಿಸ್ತು. ನಾಲ್ಕನೇದು, ಡಾಲಿ ಅವರ ಎಂಟ್ರಿ ತುಂಬ ಚೆನ್ನಾಗಿ ಡಿಸೈನ್ ಮಾಡಿದ್ರು, ಐ ಲೈಕ್ ಇಟ್. ಈ ಮೂವಿಲಿ ಎಮೋಷನ್ಸ್ ಚೆನ್ನಾಗಿ ವರ್ಕೌಟ್ ಆಗಿದ್ದಾವೆ. ಇನ್ನು ನೆಗೆಟಿವ್ಸ್ನ ವಿಷಯಕ್ಕೆ ಬಂದರೆ ಬಹಳ ಏನೂ ಇಲ್ಲ. ಹೀರೋನ ಸ್ಟ್ರಗಲ್ ತೋರಿಸುವಾಗ ಬಹಳ ಕ್ರಿಯೇಟಿವ್ ಲಿಬರ್ಟಿ ತಗೊಂಡು ಆ್ಯಂಡ್ ಕಾಮಿಡಿಕ್ಕಾಗಿ ಪ್ರೆಸೆಂಟ್ ಮಾಡಿದರೆ, ಅದು ನನಗೆ ಇಷ್ಟ ಆಗಲಿಲ್ಲ. ಇನ್ನು ಈ ಸಿನಿಮಾದ ಮ್ಯೂಸಿಕ್ ವಿಷಯಕ್ಕೆ ಬಂದರೆ, ದಾಸ್ ಮೇಡ್ ಅವರು ಮ್ಯೂಸಿಕ್ನ ಈ ಸಿನಿಮಾಗೆ ಕೊಟ್ಟಿದ್ದಾರೆ, ವಿಚ್ ಈಸ್ ವರ್ಕ್ ಫಾರ್ ದಿಸ್ ಮೂವಿ ಅಂತ ಅನ್ನಿಸ್ತು. ಇನ್ನು ವಿಜುವಲ್ಸ್ ಬೈ ಲ್ಯಾವಿತ್ ವಾಸ್ ಗುಡ್ ಅಂತ ಅನ್ನಿಸ್ತು. ಇನ್ನು ಆಕ್ಟರ್ಸ್ ವಿಷಯಕ್ಕೆ ಬಂದರೆ, ನಾಗಭೂಷಣ ಅವರು ಈ ಮೂವಿನ ತಮ್ಮ ಹೆಗಲ್ ಮೇಲೆ ಕ್ಯಾರಿ ಮಾಡಿದ್ದಾರೆ ಅಂತ ಹೇಳ್ಬೋದು. ಮಲ್ಲಿಕಾ ವಸುಪಾಲ್ ಅವರ ರೋಲ್ನಲ್ಲಿ ಅವರು ಚೆನ್ನಾಗಿನೇ ಮಾಡಿದ್ದಾರೆ. ಈ ಮೂವಿಲಿ ಸ್ಪೆಷಲ್ ಅಂದರೆ ಗರುಡರಾಮ್ ಆ್ಯಂಡ್ ಡಾಲಿ ಧನಂಜಯ್ ಅವರ ಪರ್ಫಾರ್ಮೆನ್ಸಸ್, ಮ್ಯಾನ್ ದೇ ಸೋ ಗುಡ್ ಅಟ್ ವಾಟ್ ದೇ ಡೂ. ಇನ್ನು ಉಳಿದವರೆಲ್ಲ ಚೆನ್ನಾಗಿನೇ ಅವರವರ ಪಾತ್ರದಲ್ಲಿ ಆಕ್ಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ಡೈರೆಕ್ಟರ್ಸ್ ಆದ ಇಶಾಮ್ ಆ್ಯಂಡ್ ಹಸೀನ್ ಅವರ ವಿಷಯಕ್ಕೆ ಬಂದರೆ, ದೇ ಡನ್ ಎ ಗುಡ್ ಜಾಬ್. ಆ್ಯಂಡ್ ಈ ಕಾಲದಲ್ಲಿ ಕಾಮಿಡಿ ಸಿನಿಮಾನ ಮಾಡೋದು ಅಷ್ಟು ಸುಲಭ ಅಲ್ಲ, ಆದರೂ ದೇ ನೇಲ್ಡ್ ಇಟ್ ಅಂತ ಅನ್ನಿಸ್ತು. ಓವರ್ ಆಲ್ ಈ ಮೂವಿ ಬಗ್ಗೆ ಹೇಳಬೇಕಂದ್ರೆ ಇಟ್ಸ್ ಅ ಗುಡ್ ವಾಚ್ ಆ್ಯಂಡ್ ಈ ಮೂವಿನ ನೀವು ನಿರಂಕುಶವಾಗಿ ನೋಡ್ಬೋದು. ಸೊ ದ್ಯಾಟ್ಸ್ ಆಲ್ ಫಾರ್ ದಿ ಟುಡೇ ಗೈಸ್. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ. ಇಫ್ ಲೈಕ್, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಚಿತ್ರಚರ್ಚೆ. ಸೈನಿಂಗ್ ಆಫ್ ಟೀಮ್ ಚಿತ್ರಚರ್ಚೆ. Yeah.